ಹೆಲೋ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ವಿಶೇಷವಾದ ಹಣ್ಣಿನ ಬಗ್ಗೆ ತಿಳಿಸಿಕೊಡ್ತೇನೆ. ಈ ಮರ ಕಾಣ್ತಿದೆಯಲ್ಲ, ಇದು ಅಮೃತನೋನಿ ಅಂತ ಹೇಳುವ ಹಣ್ಣಿನ ಮರ. ನಿಮಗೆ ಗೊತ್ತಿರ್ಬೋದು ಅಮೃತನೋನಿ ಎಂಬ ಹಣ್ಣು ಎಷ್ಟು ಉಪಯುಕ್ತವಾಗಿದೆ ಅಂತ. ಅಂದರೆ ದೇಹದ ಬೇರೆ ಬೇರೆ ಕಾಯಿಲೆಗಳಿಗೆ ಇದು ತುಂಬ ಉಪಯುಕ್ತವಾಗಿದೆ. ಈ ಒಂದು ಮರದಿಂದ ನಮಗೆ ಸುಮಾರು 100ಕ್ಕೂ ಹೆಚ್ಚು ಹಣ್ಣು ಸಿಕ್ಕಿದೆ. ಈ ಹಣ್ಣನ್ನು ನಾವು ಒಣಗಿಸಿ ನಂತರ ಎಣ್ಣೆ ಮಾಡ್ತೇವೆ. ಇದನ್ನ ನಾವು ಗಾಯಗಳಿಗೆ ಹಾಗೆ ಮೈಕೈ ನೋವುಗಳಿಗೆ ಹಚ್ಬೋದು. ಪೂರ್ತಿ ವಿಡಿಯೋವನ್ನು ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಯಾರಿಗಾದರೂ ಹಣ್ಣು ಅಥವಾ ಈ ಗಿಡ ಬೇಕಿದ್ದರೆ, ಅಮೃತನೋನಿ ಗಿಡ ಬೇಕಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದು ನೋಡಿ, ಫಸ್ಟ್ ಹೂ ಬಿಟ್ಟಿದೆ ಗಿಡ. ಹೂವು ಬಿಡುವಾಗ ಹೀಗಿರ್ತದೆ. ಅಂದರೆ ಫಸ್ಟ್ ಅದರಲ್ಲಿ ಕಾಯಿ ಆಗಿ ಅದರ ಮೇಲಿಂದ ಹೂ ಬರ್ತದೆ ನೋಡಿ. ಇದು ಚಿಕ್ಕದಾಗಿರುವಂಥ ಕಾಯಿ. ನೆಕ್ಸ್ಟು ಈಚೆ ಕಡೆ ನೋಡೋದಾದರೆ ಇದು ಸ್ವಲ್ಪ ದೊಡ್ಡದಾಗಿದೆ. ಅಂದರೆ ಇದು ಒಂದೊಂದು ಗಂಟಿಗೂ ಒಂದೊಂದು ಕಾಯಿ ಆಗ್ತದೆ. ಹಾಗೆ ತುಂಬ ಒಂದು ಗಿಡದಲ್ಲಿ ನಮಗೆ ತುಂಬ ಹಣ್ಣು ಕಾಣ್ಬೋದು. ಇದು ನೋಡಿ ಹೂವು ನೋಡಿ. ಇಲ್ಲಿ ಹಣ್ಣಿನ ಒಂದು ವಿಶೇಷತೆಯನ್ನೇ ಕಾಣ್ಬೋದು. ಹೀಗೆ ಕಾಯಿ ಬಿಟ್ಟು ಅದರ ಮೇಲೆಯಿಂದ ಹೂವು ಬರ್ತದೆ ನೋಡಿ. ಹೀಗೆ ವೈಟ್ ಕಲರಿನ ಫ್ಲವರನ್ನು ಕಾಣ್ಬೋದು ತುದಿಯಲ್ಲಿ. ನೆಕ್ಸ್ಟ್ ಈ ಹೂವೆಲ್ಲ ಉದುರು ಹೋಗಿ ಕಾಯಿ ದೊಡ್ಡದಾಗ್ತದೆ, ಆಮೇಲೆ ಹಣ್ಣಾಗ್ತದೆ. ಅದು ನೋಡಿ, ಹೂವು ಬಿಡಲಿಕ್ಕಾಗಿದೆ. ಇದು ನೋಡಿ ಅಮೃತನೋನಿ ಮರ. ಗಂಟಲು ಒಂದೊಂದು ಹಣ್ಣನ್ನು ಕಾಣ್ಬೋದು ನೀವು ನೋಡಿ. ಫಸ್ಟು ಡಾರ್ಕ್ ಗ್ರೀನ್ ಕಲರಲ್ಲಿ ಇರ್ತದೆ ಕಾಯಿ, ಮತ್ತು ಅದು ಬೆಳೀತಾ ಲೈಟ್ ಗ್ರೀನ್ ಆಗಿ ಆಮೇಲೆ ಯೆಲ್ಲೋ ಕಲರ್ ಆಗಿ ಬರ್ತದೆ. ಇದು ನೋಡಿ, ಯೆಲ್ಲೋ ಕಲರ್ ಸ್ವಲ್ಪ ಹಣ್ಣಾಗಲಿಕ್ಕಾಗಿರುವಂತಹ ಅಮೃತನೋನಿ. ಇದೇ ಮ್ಯಾಕ್ಸಿಮಮ್ ಸೈಜಿನ ಹಣ್ಣಾಗಿದೆ. ಇಷ್ಟು ದೊಡ್ಡದಾಗಿ ಬರ್ತದೆ, ಇಷ್ಟು ದೊಡ್ಡದಾಗಿ ಪ್ರೊಡ್ಯೂಸ್ ಆಗ್ತದೆ ಅಮೃತನೋನಿ. ಆಮೇಲೆ ಇದು ತುಂಬ ಹಣ್ಣಾಯಿತು ಅಂದರೆ ಕೆಳಗೆ ಬೀಳ್ತದೆ. ಇದು ತುಂಬ ಹಣ್ಣಾಗಿ ಬಿದ್ದಿರುವಂತಹ ಅಮೃತನೋನಿ. ನೋಡಲಿಕ್ಕೆ ಒಂಥರ ಸೀತಾಫಲ ಅಥವಾ ರಾಮಫಲ ಥರನೇ ಇರ್ತದೆ. ಸೇಮ್ ಹಾಗೆಯೇ ಒಳಗೆ ಸಹ ಹಾಗೆಯೇ ಇರ್ತದೆ. ಆದರೆ ಸ್ಮೆಲ್ ಮಾತ್ರ ಚೇಂಜ್. ಒಣಗಿಸಬೇಕು ಅಂತ ಆವಾಗಲೇ ಹೇಳಿದ್ದೆ. ಇದು ನೋಡಿ, ನಾವು ಒಣಗಲಿಕ್ಕೆ ಇಟ್ಟಂತಹ ಅಮೃತನೋನಿ ಹಣ್ಣು. ಇದು ಒಣಗಿ ಆಗುವಾಗ ಹೀಗೆ ಆಗ್ತದೆ, ಮತ್ತು ಇದರಲ್ಲಿ ಫುಲ್ಲು ಎಣ್ಣೆ ಅಂಶ ಪ್ರೊಡ್ಯೂಸ್ ಆಗ್ತದೆ. ಇವಾಗ ಇದರ ಒಳಗೆ ಹೇಗಿದೆ ಅಂತ ತೋರಿಸ್ತೇನೆ ನೋಡ. ಫಸ್ಟ್ 2 ಪೀಸ್ ಮಾಡ್ಕೊಳ್ಳುವ. ನೋಡಿ, ಸೇಮ್ ಸೀತಾಫಲ ಅಥವಾ ರಾಮಫಲ ಥರಾನೇ ಇದೆ. ಒಳಗಡೆ ಬೀಜ ಎಲ್ಲ ನೋಡ್ಬೋದು ನೀವು, ಸೇಮ್ ಹಾಗೆ ಇದೆ. ತುಂಬ ಬೀಜ ಇರ್ತದೆ. ಅಂದರೆ ಇದ್ರ ಮೇನ್ ಇದು ಬೀಜದಿಂದಲೇ ನಾವು ಹೊಸ ಗಿಡ ಮಾಡ್ಬೋದು. ಒಳಗೆ ಸ್ವಲ್ಪ ಎಣ್ಣೆ ಅಂಶ ಇರ್ತದೆ. ಮೇನ್ ಇದನ್ನೇ ಯೂಸ್ ಮಾಡ್ಕೊಳ್ಳೋದು ನಾವು ಎಣ್ಣೆ ಮಾಡ್ಕೊಳ್ಳಿ. ಇದನ್ನ ಹಿಂಡ್ತೇನೆ ನೋಡಿ. ಇದನ್ನ ಇಷ್ಟು ಹಿಂಡಿದರೆ ಎಷ್ಟು ಎಣ್ಣೆ ಅಂಶ ಒಳಗಿದೆ ಅಂತ ತೋರಿಸ್ತೇನೆ ನೋಡಿ. ನೋಡ್ಬೋದು, ಕೈ ಫುಲ್ಲು ಒಂಥರ ನೀರಿನ ಅಂಶ, ಎಣ್ಣೆ ಅಂಶ ಇದೆ ನೋಡಿ. ಹಿಂಡಿದರೆ ಎಷ್ಟು ಜ್ಯೂಸಿ ಹೊರಗೆ ಬರ್ತಾ ಇದೆ ಅಂತ ನೋಡ್ಬೋದು. ಒಂದು ಅರ್ಧ ಹಣ್ಣಿನಿಂದ ಇಷ್ಟು ಅಂದರೆ ಜ್ಯೂಸಿ ಐಟಮ್ ಹೊರಗೆ ಬರ್ತಾ ಇದೆ. ಇದನ್ನ ನಾವು ಅರ್ಲಿ ಮಾರ್ನಿಂಗ್ ಕುಡಿದ್ರೆ ತುಂಬ ಒಳ್ಳೆಯದು. ಅಂದರೆ ದೇಹದ ಅಂದರೆ ಕ್ಯಾನ್ಸರಿಗೂ ಇದನ್ನ ಯೂಸ್ ಆಗ್ತದೆ. ಸ್ಮೆಲ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಇದೆ. ನಿಮಗೆ ಫಸ್ಟಿಗೆ ಇಷ್ಟ ಆಗಲಿಕ್ಕಿಲ್ಲ. ಆಮೇಲೆ ಸ್ವಲ್ಪ ಅದೇ ರಾಮಫಲ ಥರನೇ ಅನ್ನಿಸ್ಬೋದು ಅದರ ಸ್ಮೆಲ್ ನೋಡಿ. ಕೈಯೆಲ್ಲ ನೋಡ್ಬೋದು, ಇನ್ನು ಎಣ್ಣೆ ಥರನೇ ಇದೆ ನೋಡಿ. ಇದು ನಮ್ಮ ಮನೆಯಲ್ಲಿರುವಂತಹ ಅಮೃತನೋನಿ ಮರ. ಮೇಲೆ ನೋಡ್ಬೋದು ನೀವು, ತುಂಬ ಹಣ್ಣು ಬಿಟ್ಟಿದೆ. ಇದು ಅಂದರೆ ಒಂದೇ ಮರದಲ್ಲಿ ತುಂಬ ಹಣ್ಣಾಗ್ತದೆ. ಹಾಗಾಗಿ ನಿಮಗೆ
ಒಂದೇ ಮರ ಸಾಕಾಗ್ತದೆ ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಏನಕ್ಕಾದರೂ ಬೇಕಾದರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.